ಏಯ್, ನಿನ್ನ ನಾನು ಯಾಕೆ ಮದುವೆ ಆದ ಗೊತ್ತಾ? ನಮ್ಮಿಂದ ನಿನಗಾಗಿರೋ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ. ಆದ್ರೆ ನೀನು ನನ್ನ ತಮ್ಮನ್ ಕೊಲ್ಲಕ್ಕೆ ಟ್ರೈ ಮಾಡಿದೆ ಅಲ್ವಾ? ಸುಪಾರಿ ಕೊಡೋ ಅಷ್ಟು ಕೀಳ್ಮಟ್ಟ ಕಿಳಿತೀಯ ನೀನು. ಏಯ್, ನಿನಗೆ ಒಂದು ನಿಮಿಷ ಈ ಮನೇಲಿ ಜಾಗ ಇರಲ್ಲ. ಓಡು ಆಚೆ, ನಡಿ. ನಾನು ಆವತ್ತಿಂದ ಹೇಳ್ತಾನೆ ಇದ್ದೀನಿ, ಇವಳು ಹಲ್ ಕಿತ್ತಿರೋ ಹಾವಲ್ಲ, ವಿಷ ಇರೋ ಹಾವು. ಯಾವ ಕಚ್ತಾಳೆ ಅಂತಾನೆ ಗೊತ್ತಾಗೋದಿಲ್ಲ. ನಾನು ಏನು ಹೇಳಿದ್ರು ನೀವು ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ ಅಲ್ಲ. ಇವತ್ತು ನನ್ನ ಮಗನ್ನೇ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾಳೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ವಿನಯ್. ಇವಳ ಹತ್ರ ಇನ್ನೂ ಏನೇನು ಸತ್ಯ ಇದೆಯೋ ಎಲ್ಲ ಕೇಳಿ ತಿಳ್ಕೊ. ನನ್ನ ಉಸಿರಿಗೆ ಉಸಿರಾಗಿರೋ ನನ್ನ ತಮ್ಮನ್ನ ಕೊಲ್ಲೋಕ್ ಟ್ರೈ ಮಾಡಿದ್ಯಾ? ಕೊಲ್ಲೋಕ್ ಟ್ರೈ ಮಾಡ್ತೀಯ ನೀನು? ಓಡು, ಮನೆಯಿಂದ ಆಚೆ ಹೋಗು. ಗೆಟ್ ಔಟ್. ಅಪ್ಪ, ಅಪ್ಪ, ನೀವೇನ್ ಸುಮ್ಮನೆ ನಿಂತಿದ್ದೀರಪ್ಪ? ಅಪ್ಪ ಮಾತಾಡಿಯಪ್ಪ. ಏನ್ ಹೇಳ್ತೀರಾ ಕಾವೇರಮ್ಮ ನೀವು? ಇಂಥ ಮಕ್ಕಳಿಗೆ ತಂದು ನನ್ನ ಮನೆಗೆ ಬಿಟ್ಟಿದ್ದೀರಾ? ಇಂಥವರು ಒಂದು ಕ್ಷಣ ಈ ಸೂರ್ಯಪ್ರಕಾಶ್ ಮನೆ ಒಳಗಡೆ ಇರಬಾರ್ದು. ಕತ್ತಿಡ್ದು ಆಚೆ ಅವಳಿದ್ದ. ಕಲ್ಯಾಣಿ, ಬಾಕ್ಸ್ ಬಿಟ್ಟು ಹೋಗಿದ್ರು, ಅದಕ್ಕೇನೋ ಪರ್ಸ್ನಲ್ ಇರುತ್ತಲ್ಲ, ಅದಕ್ಕೆ ಇವ್ರಿಗೆ ಓಪನ್ ಮಾಡಕ್ಕೆ ಅಂತ ಹೇಳಿದೆ. ಇದನ್ನ ಇಲ್ಲೇ ಮರ್ತು ಬಿಟ್ಟಿದ್ದೆ, ಆಮೇಲೆ ಆರಾಮಾಗಿ ಓಪನ್ ಮಾಡ್ತೀನಿ. ಅಕ್ಕ, ಆಮೇಲೆ ಓಪನ್ ಮಾಡ್ತೀನಿ ಅಂತ ನೀನು ಬಿಟ್ರೆ ಇನ್ಯಾವತ್ತೂ ನೀನು ಅದನ್ನು ಓಪನ್ ಮಾಡಲ್ಲ ಅಂತಾನೆ ಅರ್ಥ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಕೊಡಿಲಿ. ರುಕ್ಕು ಶಾಕ್ ಆಗಿದ್ದಾಳೆ ಅಂದರೆ ಅದೇನೋ ಸ್ಪೆಷಲ್ ಗಿಫ್ಟೇ ಇರಬೇಕು. ರುಕ್ಕು, ಏನಿದೆ ಅದರಲ್ಲಿ? ಒಳ್ಳೆತನ ಮರೆತ್ರೆ ಒಳ್ಳೇದಾಗಲ್ಲ. ಮಂಜಣ್ಣ ಕಳಿಸಿರೋ ಮೆಸೇಜ್ ಅಕ್ಕ ಇದು. ಇವತ್ತು ಪೂಜೆ ಮಾಡಿಸ್ತಿದ್ದೀವಿ. ಇವತ್ತು ಯಾಕೆ ಗಿಫ್ಟ್ ಬಂದಿದೆ? ಆಶೀರ್ವಾದ ಮಾಡೋಕ್ಕೆ ನಿಮ್ಮ ಅಣ್ಣನೇ ಬಂದಿರೋ ಥರ ಇದೆ. ಹೌದು ಕಲ್ಯಾಣಿ, ನಾವು ಯಾರನ್ನು ತುಂಬ ಪ್ರೀತಿ ಮಾಡ್ತೀವೋ ಅವ್ರು ಸದಾ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇವತ್ತು ನೀನು ಪವಿತ್ರವಾದ ಪೂಜೆ ಮಾಡ್ತಾ ಕೂತಿದ್ಯಲ್ಲ, ಹಾಗಾಗಿ ನಿನ್ನ ಹರಿಸೋದಕ್ಕೋಸ್ಕರ ಈ ರೂಪದಲ್ಲಿ ಬಂದಿದ್ದಾರೆ ಅಷ್ಟೇ. ಬನ್ನಿ ಎಲ್ಲರೂ ಊಟ ಮಾಡೋಣ. ಬನ್ನಿ ನಡಿಮ್ಮ, ಬನ್ನಿ. ಏನೋ ಸರಿ ಇಲ್ಲ ರಾಜಮ್ಮ. ಪೂಜೆ ಅಂದರೆ ಅಣ್ಣನ ಮುಖ ಅರಳಬೇಕಾಗಿತ್ತು, ಆದರೆ ಬಾಡ ಹೋಗಿದೆ. ನೋಡ್ತೀಯಾ? ಏನೋ ಆಗಿದೆ ಕಣೆ.
ಏನೋ ಸ್ಮೆಲ್ ಹೊಡಿತಾ ಇದೆ, ಯಾವುದೂ ಸರಿ ಇಲ್ಲ. ಒಳಗೆ ಏನೋ ಆಗಿದೆ, ಹೊರಗೆ ಇನ್ನೇನೋ ನಡೀತಾ ಇದೆ. ಮದುವೆ ಮಾಡಿಕೊಟ್ಮೇಲೆ ಮಗಳು ಹೇಗಿದ್ದಾಳೆ ಅಂತ ನೋಡೋಕೆ ಬರ್ತಾ ಇಲ್ಲ ನೀವು? ಈಗಷ್ಟೇ ಬಂದಿದ್ದೀರಾ, ಆಗಲೇ ಹೊರಟು ನಿಂತಿದ್ದೀರಾ. ಇನ್ನೊಂದು 2 ದಿನ ಇದ್ದು ಹೋಗಿದ್ರೆ ನಮಗೂ ಸಂತೋಷ ಆಗಿರೋದು, ನಿಮ್ಮ ಮಗಳಿಗೂ ಒಂದಷ್ಟು ತೃಪ್ತಿ ಆಗಿರೋದು ಅಲ್ವಾ? ಇನ್ನೊಂದ್ಸಲ ಬರ್ತೀವಿ ಸರ್. ಅಕ್ಕನ ನೋಡಬೇಕು, ಮಾತಾಡಿಸ್ಬೇಕು ಅಂದಾಗೆಲ್ಲ ಬಂದ್ಬಿಡ್ತೀವಿ. ಬೇರೆ ಊರಲ್ಲ, ಬೇರೆ ದೇಶ ಅಲ್ಲ. ಭವ್ಯನಿಗೆ ಬೇರೆ ಕಾಲೇಜ್ ಇದೆ, ಮನೇಲಿ ಬೇರೆ ಅಮ್ಮ ಒಬ್ಬರೇ ಇರ್ತಾರೆ. ಅದು ನಿಜಾನೇ. ಅಲ್ಲಿ ಅಮ್ಮಂಗೆ ಒಬ್ರಿಗೇನೆ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತೆ. ಅವಾಗ ಯಾವಾಗ ಹೋಗಿ ಬರ್ತಾ ಇರಲಿ. ತುಂಬ ದಿನ ಇಲ್ಲೇ ಇರೋದು ಅವ್ರಿಗೂ ಅನ್ಕಂಫರ್ಟೇಬಲ್ ಅಲ್ವಾ ರುಕ್ಕು? ರುಕ್ಕು, ನೀನಂತೂ ದಿನ ಬಂದು ಹೋಗು. ಆಗ ಅಕ್ಕನಿಗೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರೋದೇ ಇಲ್ಲ. ರಾಚಮ್ಮ, ಇದೊಂಥರ ಧರ್ಮಚಿತ್ರ ಆಗೋಯ್ತಲ್ವ ನಮ್ಮನೆ. ಯಾವಾಗ ಯಾರು ಬೇಕೋ ಬರ್ಬೋದು, ಯಾರು ಬೇಕೋ ಹೋಗ್ಬೋದು. ಬೇಜಾರಾಗೋಗಿದೆ. ಸೊಸೆ ಬರೋದು ಕೇಳಿದ್ದೀನಿ. ಇದೇನೆ ಈ ಸೂರ್ಯ ಮನೆ ಮುಂದಿನೆಲ್ಲ ಕರ್ಕೊಂಡು, ಅದು ಬೇರೆ ದಿನ ಒಂದು ರೌಂಡ್ ಬಂದು ಹೋಗು ಅಂತಾನೆ. ಯಾರನ್ನು ಹುಡುಕ್ತಾ ಇದೆಯಲ್ಲ ರುಕ್ಕು? ಅದು ಮನೆನ ಒಂದ್ಸಲಿ ನೋಡ್ತಾ ಇದ್ದೆ. ಇಷ್ಟು ದಿನ ಇದ್ವಲ್ಲ, ಇವಾಗ ಹೊರಡ್ತಾ ಇದ್ದೀವಿ, ಬೇಜಾರಾಗುತ್ತೆ. ಬೇಜಾರಾಗುತ್ತೆ ಅಂತ ಇಲ್ಲೇ ಇರೋಕ್ಕಾಗತ್ತೇನಮ್ಮ? ಹೋಗಿ ಬಾ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ. ನೀನೇನೇ ಹೇಳಿದ್ರು, ಏನೇ ಕೇಳಿದ್ರು ಖಂಡಿತ ಅದರಲ್ಲೊಂದು ಅರ್ಥ ಇರುತ್ತೆ. ಕೇಳು ಮಗಳೇ, ನನ್ನಿಂದ ಸಾಧ್ಯ ಆದರೆ ನಾನು ನಡೆಸ್ಕೊಡ್ತೀನಿ. ನೀವು ಈ ಮನೆಗೆ ದೇವರಿದ್ದ ಹಾಗೆ. ಭೂಮಿಗೆ ದೇವರು ಮಳೆ ಸುರಿಸುವಾಗ ಎಲ್ಲರ ಮೇಲೂ ಸರಿಸಮಾನವಾಗಿ ಮಳೆ ಸುರಿಸ್ತಾನೆ. ತುಂಬ ದೊಡ್ಡ ಪಟ್ಟ ಕಟ್ತಾ ಇದೆ ನನಗೆ. ಅದು ನಿನ್ನ ಮಾತಿನ ಅರ್ಥ ಏನು? ನಾನು ಎಲ್ಲರನ್ನೂ ಸರಿ ಸಮಾನವಾಗಿ ನೋಡ್ಕೋತಾ ಇಲ್ಲ ಅಂತನಾ? ನಿಮ್ಮಿಂದ ಈ ಮನೇಲಿರೋ ಎಲ್ರಿಗೂ ಪ್ರೀತಿ ಸಿಗ್ತಾ ಇದೆ, ಆದರೆ ಒಬ್ರಿಗದು ತಲುಪ್ತಾ ಇಲ್ಲ. ಎಲ್ಲರೂ ನಿಮ್ಮ ಪ್ರೀತಿ ಮಳೆಯಲ್ಲಿ ನೆನೀತಾ ಇದ್ದಾರೆ, ಆದರೆ ಒಬ್ಬರು ಅದರಿಂದ ದೂರ ಉಳ್ಕೊಳ್ತಿದ್ದಾರೆ. ತಪ್ಪು ಒಪ್ಪು ದೇವರಿಗೆ ಎಲ್ಲ ಒಂದೇ ಅಲ್ವಾ ಸರ್? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಮಗಳೇ.